ಅವರಿಬ್ರು ಒಳ್ಳೆ ಕೆಲಸದಲ್ಲಿದ್ದ ಗಂಡ ಹೆಂಡತಿ ಎಲ್ಲಾ ಸಂಸಾರದಂತ ಇಲ್ಲೂ ಸಣ್ಣ ಪುಟ್ಟ ಜಗಳ ನಡೀತಾ ಇತ್ತು. ಆದ್ರೆ ಆ ಜಗಳ ಈಗ ಕೊಲೆ ಮಾಡೋ ಹಂತಕ್ಕೆ ಹೋಗಿದೆ. ಹೆಂಡತಿ ಕಥೆ ಮುಗಿಸಿ ನಾಟಕವಾಡಿದ್ದ ಗಂಡ ಈಗ ಜೈಲು ಪಾಲಾಗಿದ್ದಾನೆ. ಅಷ್ಟಕ್ಕೂ ಈ ದುರಂತ ನಡೆದಿದ್ದು ಎಲ್ಲಿ, ಆ ಜಗಳ ಕೊಲೆ ಹಂತಕ್ಕೆ ಹೋಗಿದ್ದು ಯಾಕೆ, ಡೀಟೇಲ್ಸ್ ಇಲ್ಲಿದೆ. ಶಾಪಿಂಗ್ಗೆ ಹೋಗಿದ್ದಕ್ಕೆ ಪತ್ನಿಯ ಕೊಲೆ. ಮಗಳು ಕೊಟ್ಟ ಸನ್ನೆಯಿಂದ ಆರೋಪಿ ಅಂದರ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ, ಆದ್ರೆ ಇಲ್ಲೊಂದು ಜಗಳ ಕೊಲೆ ತನಕ ಹೋಗಿದೆ. ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಹರೀಶ, ಹೆಂಡತಿ ಹೆಸರು ಪದ್ಮಜ. ಬಿಇ ಮುಗಿಸಿ ಮದುವೆಯಾಗಿದ್ದ ದಂಪತಿ ಒಳ್ಳೆ ಕೆಲಸದಲ್ಲಿದ್ರು. ಹೆಣ್ಣು ಮಗು ಕೂಡ ಇವರಿಗಿತ್ತು. ಆಗಾಗ ಸಣ್ಣ ಪುಟ್ಟ ಕಿರಿಕಾಗ್ತಿತ್ತು. ಹೆಂಡತಿ ಪದ್ಮಜ ಕೆಲಸಕ್ಕೆ ಹೋಗಿ ಬರ್ತಿದ್ರು. ಇತ್ತೀಚೆಗೆ ಹರೀಶ ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ಕೆಲಸ ಕಳೆದುಕೊಂಡಿದ್ದ ಹರೀಶ ಹೆಂಡತಿ ಜೊತೆ ಪ್ರತಿದಿನ ಕಿರಿಕ್ ಮಾಡಲು ಶುರು ಮಾಡಿದ್ದ. ಇದೇ 7ನೇ ತಾರೀಕು ಪದ್ಮಜ ಶಾಪಿಂಗ್ ಹೋಗಿ ಬಂದಿದ್ದಕ್ಕೆ ಜಗಳ ವಿಕೋಪಕ್ಕೆ ಹೋಗಿತ್ತು. ತನ್ನ ಮಾತು ಮೀರಿ ಶಾಪಿಂಗ್ಗೆ ಹೋಗಿದ್ದಕ್ಕೆ ಜಗಳ ತೆಗೆದು ಕೊಲೆ ಮಾಡಿದ್ದ. ಯಾರು ಈಗ ತೀರ್ ಹೋಗಿದ್ದಾರೆ ಹೆಂಡತಿ, ಅವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಮತ್ತೆ ಅವರು ಗಂಡ ಸಿವಿಲ್ ಇಂಜಿನಿಯರ್. ಇಬ್ರು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಒಬ್ರು 3.5 ವರ್ಷ, ಇನ್ನೊಂದು 1.5 ವರ್ಷ ಅನ್ಕೊಂಡು ರಾತ್ರಿ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆದಾಗ ಗಲಾಟೆ ವಿಕೋಪಕ್ಕೆ ಹೋಗಿ ಗಂಡನೇ ಹೆಂಡತಿಗೆ ಕೊಲೆ ಮಾಡಿರೋದು ಕಂಡು ಬಂದಿದೆ. ಮೊದಲಿಗೆ ಬೊಮ್ಮನಹಳ್ಳಿ ಪೊಲೀಸರಿಗೆ 7ನೇ ತಾರೀಕು ನ್ಯಾಚುರಲ್ ಡೆತ್ ಆಗಿದೆ ಎಂದು ಮಾಹಿತಿ ಬಂದಿತ್ತು. ಪ್ರಜ್ಞೆ ತಪ್ಪಿ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿ ಹರೀಶ್ ಪೊಲೀಸರ ಮುಂದೆ ಹೇಳಿದ್ದ. ಪೊಲೀಸರು ಸ್ಥಳಕ್ಕೆ ಹೋಗಿ ಸ್ಥಳೀಯರನ್ನ ವಿಚಾರಿಸಿದ್ರು. ಬಾಲಕಿ ಪೊಲೀಸರಿಗೆ ನೀಡಿದ ಸನ್ನೆಯಿಂದ ಸಂದೇಹ ಬಂದಿತ್ತು. ಆಗ ಅಸಲಿ ಮ್ಯಾಟರ್ ಹೊರಬಿದ್ದಿತ್ತು. MLC ಬಂದಾಗ ಅಲ್ಲಿ ಹೋಗಿ ಎಲ್ಲ ಮನೆ ಹತ್ರ ಎಲ್ಲ ಯೂಶಲಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಆ ಮಕ್ಳಿಗೆಲ್ಲ ಕೇಳಿದಾಗ ಆ ಮಗು ನಮ್ಗೆ ಸ್ವಲ್ಪ ಕ್ಲೂ ಕೊಡತ್ತೆ. ಈ ತರ ರಾತ್ರಿ ಗಲಾಟೆ ಆದಾಗ ತಂದೆ ನಮ್ಮ ತಾಯಿಗೆ ಹೊಡಿತಾ ಇದ್ರು ಅನ್ಕೊಂಡು ಆ ಒಂದು ಕ್ಲೂದಲ್ಲಿ ನಾವು ಅಕ್ಕಪಕ್ಕ ವೆರಿಫೈ ಮಾಡಿ ದೆನ್ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಬೊಮ್ಮನಹಳ್ಳಿ ಪೊಲೀಸರು ಆರೋಪಿ ಹರೀಶ್ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿ ಹರೀಶ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೆಂಡತಿ ಕೊಂದು ತಾನು ಕೂಡ ಜೈಲು ಪಾಲಾಗಿದ್ದಾನೆ. ಏನೂ ಅರಿಯದ ಕಂದಮ್ಮ ತಂದೆ ತಾಯಿ ಇಲ್ಲದೆ ಬೆಳೆಯಬೇಕಾದ ಪರಿಸ್ಥಿತಿ ಬಂದಿರೋದು ದುರಂತವೇ ಸರಿ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರಿಬ್ರು ಒಳ್ಳೆ ಕೆಲಸದಲ್ಲಿದ್ದ ಗಂಡ ಹೆಂಡತಿ ಎಲ್ಲಾ ಸಂಸಾರದಂತ ಇಲ್ಲೂ ಸಣ್ಣ ಪುಟ್ಟ ಜಗಳ ನಡೀತಾ ಇತ್ತು. ಆದ್ರೆ ಆ ಜಗಳ ಈಗ ಕೊಲೆ ಮಾಡೋ ಹಂತಕ್ಕೆ ಹೋಗಿದೆ. ಹೆಂಡತಿ ಕಥೆ ಮುಗಿಸಿ ನಾಟಕವಾಡಿದ್ದ ಗಂಡ ಈಗ ಜೈಲು ಪಾಲಾಗಿದ್ದಾನೆ. ಅಷ್ಟಕ್ಕೂ ಈ ದುರಂತ ನಡೆದಿದ್ದು ಎಲ್ಲಿ, ಆ ಜಗಳ ಕೊಲೆ ಹಂತಕ್ಕೆ ಹೋಗಿದ್ದು ಯಾಕೆ, ಡೀಟೇಲ್ಸ್ ಇಲ್ಲಿದೆ. ಶಾಪಿಂಗ್ಗೆ ಹೋಗಿದ್ದಕ್ಕೆ ಪತ್ನಿಯ ಕೊಲೆ. ಮಗಳು ಕೊಟ್ಟ ಸನ್ನೆಯಿಂದ ಆರೋಪಿ ಅಂದರ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ, ಆದ್ರೆ ಇಲ್ಲೊಂದು ಜಗಳ ಕೊಲೆ ತನಕ ಹೋಗಿದೆ. ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಹರೀಶ, ಹೆಂಡತಿ ಹೆಸರು ಪದ್ಮಜ. ಬಿಇ ಮುಗಿಸಿ ಮದುವೆಯಾಗಿದ್ದ ದಂಪತಿ ಒಳ್ಳೆ ಕೆಲಸದಲ್ಲಿದ್ರು. ಹೆಣ್ಣು ಮಗು ಕೂಡ ಇವರಿಗಿತ್ತು. ಆಗಾಗ ಸಣ್ಣ ಪುಟ್ಟ ಕಿರಿಕಾಗ್ತಿತ್ತು. ಹೆಂಡತಿ ಪದ್ಮಜ ಕೆಲಸಕ್ಕೆ ಹೋಗಿ ಬರ್ತಿದ್ರು. ಇತ್ತೀಚೆಗೆ ಹರೀಶ ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ಕೆಲಸ ಕಳೆದುಕೊಂಡಿದ್ದ ಹರೀಶ ಹೆಂಡತಿ ಜೊತೆ ಪ್ರತಿದಿನ ಕಿರಿಕ್ ಮಾಡಲು ಶುರು ಮಾಡಿದ್ದ. ಇದೇ 7ನೇ ತಾರೀಕು ಪದ್ಮಜ ಶಾಪಿಂಗ್ ಹೋಗಿ ಬಂದಿದ್ದಕ್ಕೆ ಜಗಳ ವಿಕೋಪಕ್ಕೆ ಹೋಗಿತ್ತು. ತನ್ನ ಮಾತು ಮೀರಿ ಶಾಪಿಂಗ್ಗೆ ಹೋಗಿದ್ದಕ್ಕೆ ಜಗಳ ತೆಗೆದು ಕೊಲೆ ಮಾಡಿದ್ದ. ಯಾರು ಈಗ ತೀರ್ ಹೋಗಿದ್ದಾರೆ ಹೆಂಡತಿ, ಅವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಮತ್ತೆ ಅವರು ಗಂಡ ಸಿವಿಲ್ ಇಂಜಿನಿಯರ್. ಇಬ್ರು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಒಬ್ರು 3.5 ವರ್ಷ, ಇನ್ನೊಂದು 1.5 ವರ್ಷ ಅನ್ಕೊಂಡು ರಾತ್ರಿ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆದಾಗ ಗಲಾಟೆ ವಿಕೋಪಕ್ಕೆ ಹೋಗಿ ಗಂಡನೇ ಹೆಂಡತಿಗೆ ಕೊಲೆ ಮಾಡಿರೋದು ಕಂಡು ಬಂದಿದೆ. ಮೊದಲಿಗೆ ಬೊಮ್ಮನಹಳ್ಳಿ ಪೊಲೀಸರಿಗೆ 7ನೇ ತಾರೀಕು ನ್ಯಾಚುರಲ್ ಡೆತ್ ಆಗಿದೆ ಎಂದು ಮಾಹಿತಿ ಬಂದಿತ್ತು. ಪ್ರಜ್ಞೆ ತಪ್ಪಿ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿ ಹರೀಶ್ ಪೊಲೀಸರ ಮುಂದೆ ಹೇಳಿದ್ದ. ಪೊಲೀಸರು ಸ್ಥಳಕ್ಕೆ ಹೋಗಿ ಸ್ಥಳೀಯರನ್ನ ವಿಚಾರಿಸಿದ್ರು.
ಬಾಲಕಿ ಪೊಲೀಸರಿಗೆ ನೀಡಿದ ಸನ್ನೆಯಿಂದ ಸಂದೇಹ ಬಂದಿತ್ತು. ಆಗ ಅಸಲಿ ಮ್ಯಾಟರ್ ಹೊರಬಿದ್ದಿತ್ತು. MLC ಬಂದಾಗ ಅಲ್ಲಿ ಹೋಗಿ ಎಲ್ಲ ಮನೆ ಹತ್ರ ಎಲ್ಲ ಯೂಶಲಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಆ ಮಕ್ಳಿಗೆಲ್ಲ ಕೇಳಿದಾಗ ಆ ಮಗು ನಮ್ಗೆ ಸ್ವಲ್ಪ ಕ್ಲೂ ಕೊಡತ್ತೆ. ಈ ತರ ರಾತ್ರಿ ಗಲಾಟೆ ಆದಾಗ ತಂದೆ ನಮ್ಮ ತಾಯಿಗೆ ಹೊಡಿತಾ ಇದ್ರು ಅನ್ಕೊಂಡು ಆ ಒಂದು ಕ್ಲೂದಲ್ಲಿ ನಾವು ಅಕ್ಕಪಕ್ಕ ವೆರಿಫೈ ಮಾಡಿ ದೆನ್ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಬೊಮ್ಮನಹಳ್ಳಿ ಪೊಲೀಸರು ಆರೋಪಿ ಹರೀಶ್ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿ ಹರೀಶ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೆಂಡತಿ ಕೊಂದು ತಾನು ಕೂಡ ಜೈಲು ಪಾಲಾಗಿದ್ದಾನೆ. ಏನೂ ಅರಿಯದ ಕಂದಮ್ಮ ತಂದೆ ತಾಯಿ ಇಲ್ಲದೆ ಬೆಳೆಯಬೇಕಾದ ಪರಿಸ್ಥಿತಿ ಬಂದಿರೋದು ದುರಂತವೇ ಸರಿ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರಿಬ್ರು ಒಳ್ಳೆ ಕೆಲಸದಲ್ಲಿದ್ದ ಗಂಡ ಹೆಂಡತಿ. ಎಲ್ಲಾ ಸಂಸಾರದಂತೆ ಇಲ್ಲೂ ಸಣ್ಣ ಪುಟ್ಟ ಜಗಳ ನಡೀತಾ ಇತ್ತು. ಆದ್ರೆ ಆ ಜಗಳ ಈಗ ಕೊಲೆ ಮಾಡೋ ಹಂತಕ್ಕೆ ಹೋಗಿದೆ. ಹೆಂಡತಿ ಕಥೆ ಮುಗಿಸಿ ನಾಟಕವಾಡಿದ್ದ ಗಂಡ ಈಗ ಜೈಲು ಪಾಲಾಗಿದ್ದಾನೆ. ಅಷ್ಟಕ್ಕೂ ಈ ದುರಂತ ನಡೆದಿದ್ದು ಎಲ್ಲಿ, ಆ ಜಗಳ ಕೊಲೆ ಹಂತಕ್ಕೆ ಹೋಗಿದ್ದು ಯಾಕೆ, ಡೀಟೇಲ್ಸ್ ಇಲ್ಲಿದೆ. ಶಾಪಿಂಗ್ಗೆ ಹೋಗಿದ್ದಕ್ಕೆ ಪತ್ನಿಯ ಕೊಲೆ. ಮಗಳು ಕೊಟ್ಟ ಸನ್ನೆಯಿಂದ ಆರೋಪಿ ಅಂದರ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ, ಆದ್ರೆ ಇಲ್ಲೊಂದು ಜಗಳ ಕೊಲೆ ತನಕ ಹೋಗಿದೆ. ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಹರೀಶ, ಹೆಂಡತಿ ಹೆಸರು ಪದ್ಮಜ. BE ಮುಗಿಸಿ ಮದುವೆಯಾಗಿದ್ದ ದಂಪತಿ ಒಳ್ಳೆ ಕೆಲಸದಲ್ಲಿದ್ರು. ಹೆಣ್ಣು ಮಗು ಕೂಡ ಇವರಿಗಿತ್ತು. ಆಗಾಗ ಸಣ್ಣ ಪುಟ್ಟ ಕಿರಿಕಾಗ್ತಿತ್ತು. ಹೆಂಡತಿ ಪದ್ಮಜ ಕೆಲಸಕ್ಕೆ ಹೋಗಿ ಬರ್ತಿದ್ರು. ಇತ್ತೀಚೆಗೆ ಹರೀಶ ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ಕೆಲಸ ಕಳೆದುಕೊಂಡಿದ್ದ ಹರೀಶ ಹೆಂಡತಿ ಜೊತೆ ಪ್ರತಿದಿನ ಕಿರಿಕ್ ಮಾಡಲು ಶುರು ಮಾಡಿದ್ದ. ಇದೇ 7ನೇ ತಾರೀಕು ಪದ್ಮಜ ಶಾಪಿಂಗ್ ಹೋಗಿ ಬಂದಿದ್ದಕ್ಕೆ ಜಗಳ ವಿಕೋಪಕ್ಕೆ ಹೋಗಿತ್ತು. ತನ್ನ ಮಾತು ಮೀರಿ ಶಾಪಿಂಗ್ಗೆ ಹೋಗಿದ್ದಕ್ಕೆ ಜಗಳ ತೆಗೆದು ಕೊಲೆ ಮಾಡಿದ್ದ. ಯಾರು ಈಗ ತೀರ್ ಹೋಗಿದ್ದಾರೆ ಹೆಂಡತಿ, ಅವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಮತ್ತೆ ಅವರು ಗಂಡ ಸಿವಿಲ್ ಇಂಜಿನಿಯರ್. ಇಬ್ರು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಒಬ್ರು 3.5 ವರ್ಷ, ಇನ್ನೊಂದು 1.5 ವರ್ಷ ಅನ್ಕೊಂಡು ರಾತ್ರಿ ಗಂಡ ಹೆಂಡತಿರ ಮಧ್ಯೆ ಗಲಾಟೆ ಆದಾಗ ಗಲಾಟೆ ವಿಕೋಪಕ್ಕೆ ಹೋಗಿ ಗಂಡನೇ ಹೆಂಡತಿಗೆ ಕೊಲೆ ಮಾಡಿರೋದು ಕಂಡು ಬಂದಿದೆ. ಮೊದಲಿಗೆ ಬೊಮ್ಮನಹಳ್ಳಿ ಪೊಲೀಸರಿಗೆ 7ನೇ ತಾರೀಕು ನ್ಯಾಚುರಲ್ ಡೆತ್ ಆಗಿದೆ ಎಂದು ಮಾಹಿತಿ ಬಂದಿತ್ತು. ಪ್ರಜ್ಞೆ ತಪ್ಪಿ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿ ಹರೀಶ್ ಪೊಲೀಸರ ಮುಂದೆ ಹೇಳಿದ್ದ. ಪೊಲೀಸರು ಸ್ಥಳಕ್ಕೆ ಹೋಗಿ ಸ್ಥಳೀಯರನ್ನ ವಿಚಾರಿಸಿದ್ರು. ಬಾಲಕಿ ಪೊಲೀಸರಿಗೆ ನೀಡಿದ ಸನ್ನೆಯಿಂದ ಸಂದೇಹ ಬಂದಿತ್ತು. ಆಗ ಅಸಲಿ ಮ್ಯಾಟರ್ ಹೊರಬಿದ್ದಿತ್ತು. MLC ಬಂದಾಗ ಅಲ್ಲಿ ಹೋಗಿ ಎಲ್ಲ ಮನೆ ಹತ್ರ ಎಲ್ಲ ಯೂಶಲಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಆ ಮಕ್ಳಿಗೆಲ್ಲ ಕೇಳಿದಾಗ ಆ ಮಗು ನಮ್ಗೆ ಸ್ವಲ್ಪ ಕ್ಲೂ ಕೊಡತ್ತೆ. ಈ ತರ ರಾತ್ರಿ ಗಲಾಟೆ ಆದಾಗ ತಂದೆ ನಮ್ಮ ತಾಯಿಗೆ ಹೊಡಿತಾ ಇದ್ರು ಅನ್ಕೊಂಡು ಆ ಒಂದು ಕ್ಲೂದಲ್ಲಿ ನಾವು ಅಕ್ಕಪಕ್ಕ ವೆರಿಫೈ ಮಾಡಿ ದೆನ್ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಬೊಮ್ಮನಹಳ್ಳಿ ಪೊಲೀಸರು ಆರೋಪಿ ಹರೀಶ್ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿ ಹರೀಶ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೆಂಡತಿ ಕೊಂದು ತಾನು ಕೂಡ ಜೈಲು ಪಾಲಾಗಿದ್ದಾನೆ. ಏನೂ ಅರಿಯದ ಕಂದಮ್ಮ ತಂದೆ ತಾಯಿ ಇಲ್ಲದೆ ಬೆಳೆಯಬೇಕಾದ ಪರಿಸ್ಥಿತಿ ಬಂದಿರೋದು ದುರಂತವೇ ಸರಿ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.